ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಇವತ್ತು ಮಾಧ್ಯಮಗಳು ಸಮಾಜದ ಕಣ್ಣುಗಳು, ಸಮಾಜದ ಪ್ರತಿಬಿಂಬ, ಪ್ರಜಾಪ್ರಭುತ್ವದ 4ನೇ ಸ್ತಂಭ. ಎಷ್ಟೊಂದು ಗೌರವ, ಎಷ್ಟೊಂದು ಮಾನ್ಯತೆ, ಎಷ್ಟೊಂದು ಜವಾಬ್ದಾರಿ, ಹಗಲಿರುಳು ಕೆಲಸ ಮಾಡಬೇಕಾಗಿರುವಂತಹ ಇವತ್ತು ಮಾಧ್ಯಮಗಳು, ಸತ್ಯ ಶೋಧನೆಯನ್ನ ಮಾಡಬೇಕಾಗಿರುವಂತಹ ಮಾಧ್ಯಮಗಳು, ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿರಬೇಕಾಗಿರುವಂತಹ ಮಾಧ್ಯಮಗಳು ಇವತ್ತು ಮೋದಿ ಸರ್ಕಾರದ ಬಹುತೇಕ ಮಾಧ್ಯಮಗಳು ಇವತ್ತು ಮೋದಿ ಸರ್ಕಾರದ ಗುಲಾಮಗಿರಿ ಮಾಡ್ತಾ ಇದ್ದಾವೆ, ಚಮಚಾಗಿರಿ ಮಾಡ್ತಾ ಇದ್ದಾವೆ, ಮೋದಿ ಸರ್ಕಾರದ ಬೂಟು ನೆಕ್ಕುವ ಕೆಲಸವನ್ನ ಮಾಡ್ತಾ ಇದ್ದಾವೆ. ಅದಕ್ಕೆ ನಿದರ್ಶನ ನಾನು ಅಂಕಿಅಂಶಗಳ ಮೂಲಕ ಕೊಡ್ತೇನೆ. ಗೋಧಿ ಮೀಡಿಯಾಗಳ ಬಣ್ಣ ಬಯಲಾಗಿದೆ. ಸಾವಿರಾರು ಕೋಟಿ ಜಾಹೀರಾತನ್ನ ಪಡೆದುಕೊಂಡು ಇವ್ರೇನ್ ಮಾಡ್ತಿದ್ದಾರೆ? ಮೋದಿ ಶೂರ, ಮೋದಿ ಧೀರ, ಮೋದಿ ಹಾಗೆ, ಮೋದಿ ಅನ್ಯಗ್ರಹದಿಂದ ಬಂದವರು, ಮೋದಿ ಮನುಷ್ಯನೇ ಅಲ್ಲ, ಮೋದಿ ದೇವರು, ಮೋದಿ ರಾಮನ ಅವತಾರ, ಮೋದಿ ಕೃಷ್ಣನ ಅವತಾರ. ಸ್ವಲ್ಪನಾದ್ರೂ ನಾಚಿಕೆ, ಮಾನ, ಮರ್ಯಾದೆ, ಲಜ್ಜೆಯನ್ನ ಬಿಟ್ಟು ಬರೀ ಹೊಗಳಿಕೆಯನ್ನೇ, ಬರೀ ಬಕೆಟ್ ಹಿಡಿಯೋ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ದೇಶ ಹದಗೆಟ್ಟು ಹೋಗಿದೆ. ನೋಡಿ ಸ್ನೇಹಿತರೆ, ಈ ಗೋಧಿ ಮೀಡಿಯಾಗಳ ಬಣ್ಣ ಬಯಲಾಗಿದೆ. ಯಾಕಾಯ್ತು, ಯಾವ ಪ್ರಮಾಣದಲ್ಲಾಗಿದೆ, ಅದ್ರ ಬ್ರಹ್ಮಾಂಡ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಕಳೆದ 12 ವರ್ಷಗಳಿಂದ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 12 ವರ್ಷಗಳಿಂದ ಈ ಬಹುತೇಕ ಮೀಡಿಯಾಗಳು ಏನಾದ್ರು, ಈ ಮಡಿಲ ಮೀಡಿಯಾಗಳಾಗಿದಾವಲ್ಲ, ತೊಡೆಗುನ್ನಿ ಮೀಡಿಯಾಗಳಾಗಿದಾವಲ್ಲ, ಈ ಮೀಡಿಯಾಗಳು ಏನಾದ್ರೂ ಮೋದಿ ಸರ್ಕಾರದ ವೈಫಲ್ಯಗಳನ್ನ ಇಂಚಿಂಚು ಪ್ರಸಾರ ಮಾಡಿದ್ದೇ ಆಗಿದ್ದಲ್ಲಿ, ಅದನ್ನ ಬಹಿರಂಗ ಪಡಿಸಿದ್ದೇ ಆಗಿದ್ದಲ್ಲಿ, ಪತ್ರಿಕೋದ್ಯಮದ ಧರ್ಮವನ್ನ ಎತ್ತಿ ಹಿಡಿದಿದ್ದೇ ಆಗಿದ್ದಲ್ಲಿ ಇವತ್ತು ಇಷ್ಟರ ಮಟ್ಟಿಗೆ ಇವರು ಹದಗೆಡ್ತಾ ಇರಲಿಲ್ಲ. ಇವ್ರು ಏನು ಮಾಡಿದ್ರು ಹೊಗಳದೆ, ಇವರು ಅಟ್ರ ಫ್ಲಾಪ್ ಆದ್ರೂ ಹೊಗಳದೆ. ಇವರು ಉದ್ಘಾಟನೆ ಮಾಡಿ ಬಂದಿರ್ತಾರೆ, ಆ ಸೇತುವೆಗಳು ಕುಸಿದು ಬಿದ್ದಿರುತ್ತವೆ, ಅದ್ರ ಬಗ್ಗೆ ಇವ್ರು ಮಾತೇ ಆಡಲ್ಲ. ಸುಮ್ಮನೆ ಬುರುಡೆ ಹೊಡೆಯೋದು. ನೋಡಿ, ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ಅವರು RTI ಮೂಲಕ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈ ಮಾಧ್ಯಮಗಳಿಗೆ ಎಷ್ಟು ಪ್ರಮಾಣದಲ್ಲಿ ದುಡ್ಡು ಕೊಟ್ಟಿದ್ದಾರೆ ಜಾಹೀರಾತುಗಳ ಮೂಲಕ ಅನ್ನೋ ಆಘಾತಕಾರಿ ವಿಚಾರ ನಿಮಗೆ ಕೇಳಿದ್ರೆ ಬಹಳ ಶಾಕ್ ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ದುಡ್ಡನ್ನ, ಸಾರ್ವಜನಿಕರ ಹಣವನ್ನ ಇವರು ಮಜಾ ಮಾಡ್ತಾ ಇದ್ದಾರೆ ಮೀಡಿಯಾಗಳಿಗೆ ಕೊಟ್ಟು ಅಂತ. ನೋಡಿ, ಕೇಂದ್ರ ಸರ್ಕಾರ ಕಳೆದ 5.5 ವರ್ಷಗಳಲ್ಲಿ 2020ರಿಂದ 2026ರವರೆಗೆ ಮೋದಿ ಸಾಹೇಬರನ್ನ ಹೊಗಳಲು, ಮೋದಿ ಸಾಹೇಬರ ಡ್ರೆಸ್ ಬಗ್ಗೆ, ಅವರ ಶೂ ಬಗ್ಗೆ, ಅವರ ಮಾತಿನ ಬಗ್ಗೆ, ಅವ್ರ ಬಗ್ಗೆ ಬುರುಡೆ ಬಿಡೋದಕ್ಕೋಸ್ಕರ ಜಾಹೀರಾತು, ನಮ್ಮ ದುಡ್ಡನ್ನ ಈ ಮೋದಿ ಸರ್ಕಾರ ಆ ಮೀಡಿಯಾಗಳಿಗೆ, ಆ ಮಡಿಲ ಮೀಡಿಯಾಗಳಿಗೆ ಕೊಟ್ಟಿರೋ ಭಿಕ್ಷೆ ಎಷ್ಟು ಗೊತ್ತಾ? ನಮ್ಮ ದುಡ್ಡು ಕಳೆದ 5.5 ವರ್ಷಗಳಲ್ಲಿ 2586 ಕೋಟಿ. 2586 ಕೋಟಿ ಕಳೆದ 5.5 ವರ್ಷಗಳಲ್ಲಿ ಈ ಮಡಿಲ ಮಾಧ್ಯಮಗಳಿಗೆ, ಗೋಧಿ ಮೀಡಿಯಾಗಳಿಗೆ ಕೊಟ್ಟಿರುವ ನಮ್ಮ ಹಣ, ಸಾರ್ವಜನಿಕರ ತೆರಿಗೆ ಹಣವನ್ನ ಕೊಟ್ಟಿದ್ದಾರೆ. ಏನಕ್ಕೆ ಗೊತ್ತಾ? ನಮ್ಮ ಬಗ್ಗೆ ಭಜನೆ ಮಾಡಿ, ಬೂಟ್ ನೆಕ್ಕಿ, ನಮ್ಮ ಬಗ್ಗೆ ಏನು ಹೊಗಳಿಕೆ ಶುರು ಮಾಡಿ, ಬಹುಪರ, ರಾಜಾದಿರಾಜ, ಮೊದ್ಲೆಲ್ಲ ಬಹುಪರ ಕೇಳ್ತಿದ್ರು ಗೊತ್ತಾ? ರಾಜಾದಿರಾಜ, ರಾಜ ಮಾರ್ತಾಂಡ, ರವಿಕುಲ ತಿಲಕ. ಹಂಗೆ ಈ ಮೋದಿನ ಹೊಗಳೋದಿಕ್ಕೆ ಇವರೆಲ್ಲ ನಾಯಿಗಳಿಗೆ ಬಿಸ್ಕೆಟ್ ಹಾಕೋ ರೀತಿಯಲ್ಲಿ ಇವರು ಬಿಸ್ಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ನಮ್ಮ ದುಡ್ಡನ್ನ 2586 ಕೋಟಿ. ಎಷ್ಟು ಆಘಾತಕಾರಿ ಅಲ್ವಾ? ಈ ದುಡ್ಡು ಈ ನೆಲದ ಕಟ್ಟ ಕಡೆಯ ಮನುಷ್ಯನಿಗೆ ಸಿಗಬೇಕಾಗಿತ್ತು. ಈ ದುಡ್ಡು ಮಹಿಳೆಯರಿಗೆ ಸಿಗಬೇಕಾಗಿತ್ತು. ಈ ದುಡ್ಡು ಆದಿವಾಸಿಯರಿಗೆ ಸಿಗಬೇಕಾಗಿತ್ತು. ಈ ದುಡ್ಡು ಬುಡಕಟ್ಟು ಜನರಿಗೆ ಸಿಗಬೇಕಾಗಿತ್ತು. ಈ ದುಡ್ಡು ಅಲೆಮಾರಿಗಳಿಗೆ ಸಿಗಬೇಕಾಗಿತ್ತು. ಆದರೆ ಬೂಟು ನೆಕ್ಕುವ ಮೀಡಿಯಾಗಳಿಗೆ ಸಿಕ್ಕಿದೆ. ಪ್ರತಿಫಲ ಯಾಕೆ ಅಂದ್ರೆ ಅವರು ಬೂಟ್ ನೆಕ್ತಾರೆ, ಹೊಗಳುತ್ತಾರೆ. ಆ ಕಾರಣಕ್ಕೋಸ್ಕರ ಇದನ್ನ ಕೇಂದ್ರ ಸರ್ಕಾರದ ಜಾಹೀರಾತು ಏಜೆನ್ಸಿ ಆದಂತ ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಶನ್ CBC ಮಾಡಿದ ವೆಚ್ಚ, ಜಾಹೀರಾತು ರೂಪದಲ್ಲಿ ಈ ಮೀಡಿಯಾಗಳಿಗೆ ಕೊಟ್ಟಿರುವಂತದ್ದು ಕಾಣಿಕೆ. ಜೊತೆಗೆ ಇತರ ಸಚಿವಾಲಯಗಳು, ಸಾರ್ವಜನಿಕ ವಲಯದ ಉದ್ಯಮಗಳು ಹಾಗೂ ಬಿಜೆಪಿ ಪಕ್ಷ ವ್ಯಯಿಸಿರುವಂತ ಜಾಹೀರಾತು ಸೇರಿದ್ರೆ ಈ ದುಡ್ಡು ಕೇವಲ CBC ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಶನ್ ಸಂಸ್ಥೆ ಮಾಡಿರುವ ಖರ್ಚು ಮೀಡಿಯಾಗಳಿಗೆ ಜಾಹೀರಾತು ರೂಪದಲ್ಲಿ. ಇನ್ನು ಬಿಜೆಪಿ ಸರ್ಕಾರದ ಬೇರೆ ಬೇರೆ ಸಚಿವಾಲಯಗಳು ಬರ್ತಾವಲ್ಲ, ಆ ಸಚಿವಾಲಯದ ಖರ್ಚು ಇನ್ನೂ ಅದನ್ನ ಲೆಕ್ಕ ಹಾಕಿದ್ರೆ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅದ್ರ ಬಗ್ಗೆನೂ ಹೇಳ್ತೀನಿ. ನಮ್ಮ ದೇಶದ ಜನಸಾಮಾನ್ಯರ ದುಡ್ಡನ್ನ ಯಾವ ರೀತಿ
ಮಜಾ ಉಡಾಯಿಸ್ಕೊಂಡು ಶೋಕಿ ಮಾಡ್ಕೊಂಡು ಈ ಮನುಷ್ಯ ಹಾಳು ಮಾಡ್ತಾ ಇದ್ದಾನೆ. ಈ ಮೀಡಿಯಾಗಳು ತಮ್ಮ ನೈತಿಕತೆಯನ್ನು ಮರೆತು ಎಷ್ಟು ಬಕೆಟ್ ಹಿಡಿತಾ ಇದಾರೆ ಅನ್ನೋಂಥದ್ದು. ಈಗ 2586 ಕೋಟಿ ಇದೆಯಲ್ಲ, ಅದ್ರ ಜೊತೆಗೆ ಈಗ ನೋಡಿ ಯಾವ್ಯಾವಕ್ಕೆ ದೃಶ್ಯ ಮತ್ತು ಶ್ರವ್ಯ ಅಂದ್ರೆ ಟಿವಿ ಮತ್ತು ರೇಡಿಯೋಗಳ ಮೀಡಿಯಾಗಳಿಗೆ ಬೂಟ್ನೆಕೋ ಮೀಡಿಯಾಗಳಿಗೆ ಕೊಟ್ಟಿರೋದು ಎಷ್ಟು ಅಂದ್ರೆ ಅದ್ರ ಎಷ್ಟೆಷ್ಟು ಖರ್ಚಾಗಿದೆ ಅಂತ ಡೀಟೇಲ್ ಕೊಡ್ತಾ ಇದೀನಿ. 936 ಕೋಟಿ ವೆಚ್ಚ ಆಗಿದೆ. ಇನ್ನು ಪ್ರಿಂಟ್ ಮೀಡಿಯಾ ಮುದ್ರಣ ಮಾಧ್ಯಮಗಳಿಗೂ ಕೊಟ್ಟಿದ್ದಾರೆ ಎಷ್ಟು 796 ಕೋಟಿ. ಇದ್ರ ಜೊತೆ ಇನ್ನು ಬ್ಯಾನರು, ಹೋರ್ಡಿಂಗ್ಸು, ಆಮೇಲೆ ದಿನವಿಡೀ ಮೋದಿಯ ಮುಖವನ್ನ ಪ್ರದರ್ಶಿಸಲು ಈ ಬ್ಯಾನರ್ಗಳ ಮೂಲಕ, ಹೋರ್ಡಿಂಗ್ಸ್ ಗಳ ಮೂಲಕ ಡೈಲಿ ಜನರಿಗೆ ತಲುಪಿಸ್ಬೇಕಲ್ಲ. ಆ ಒಂದು ಮಾತಿದೆಯಲ್ಲ, ನನ್ನ ಮುಖವನ್ನು ನೋಡಿ ನಿಮಗೆ ಶುಭ ಬರುತ್ತದೆ ಅಂತೇಳಿ ಒಂದೇನೋ ಒಂದಿರುತ್ತಲ್ಲ, ಕತ್ತೆಗಳ ಮುಖವನ್ನು ಹಾಕಿ. ಹಂಗೆ ಮೋದಿಯವರ ಮುಖವನ್ನ ನೋಡಬೇಕು, ಜನರಿಗೆ ತೋರಿಸ್ಬೇಕಲ್ಲ. ಏನಂತ ಗನಂದಾರಿ ಕೆಲಸ ಮಾಡ್ತಿದ್ರು ಪ್ರಚಾರ ಬೇಕಲ್ಲ, ಜನರು ಮರಿಬಾರ್ದು. ಭಾರತದ ಇತಿಹಾಸದಲ್ಲಿ ಈ ಮನುಷ್ಯನಂತೂ ಮರೆಯದೇ ಇಲ್ಲ. ಆ ಒಂದು ಬ್ಯಾನರ್ಗಳು, ಬೇರೆ ಬೇರೆ ದೊಡ್ಡ ದೊಡ್ಡ ಪರದೆಗಳ ಮೂಲಕ ಸಾಹೇಬ್ರನ್ನ ತೋರಿಸೋದಿಕ್ಕೆ ಈ ಮೀಡಿಯಾಗಳನ್ನ ಬಿಟ್ಟು ಅದಕ್ಕೆ 584 ಕೋಟಿ ಖರ್ಚಾಗತ್ತೆ. ಇನ್ನು ಯುವ ಪೀಳಿಗೆಯನ್ನ ಕನೆಕ್ಟ್ ಮಾಡೋದಿಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರನ್ನ ತಲುಪೋದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಬಳಕೆ ಮಾಡಿಕೊಂಡು ಅವರನ್ನ ರೀಚ್ ಆಗೋದಕ್ಕೋಸ್ಕರ ಎಷ್ಟು ಖರ್ಚು ಮಾಡಿದ್ದಾರೆ? 270 ಕೋಟಿ. ನೋಡಿ ಎಷ್ಟು ಜನರ ಈ ದುಡ್ಡನ್ನ ಅಗತ್ಯ ಇರುವ ಸಮುದಾಯಗಳಿಗೆ, ಅಗತ್ಯ ಇರುವ ಜನರಿಗೆ ಕೊಟ್ಟಿದ್ರೆ ಎಷ್ಟು ಸಹಾಯ ಆಗ್ತದೆ. ಆದ್ರೆ ಇವ್ರು ಕೊಟ್ಟಿರೋದು ಇವರ ಭಜನೆ ಮಾಡಿದ ಪ್ರತಿರೂಪವಾಗಿ ಕೊಟ್ಟಿರೋ ದುಡ್ಡಿದು. ಸ್ನೇಹಿತರೆ, ಇನ್ನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ರೈಲ್ವೆ ಡಿಪಾರ್ಟ್ಮೆಂಟು, ಪೆಟ್ರೋಲಿಯಮ್ಮು, ರಸ್ತೆ ಸಾರಿಗೆ ಅಂತ 16 ಪ್ರಮುಖ ಸಚಿವಾಲಯಗಳು. ಈ ಸಚಿವಾಲಯಗಳಿಗೆ ಪ್ರತ್ಯೇಕವಾದ ಬಜೆಟ್ ಮಂಡಿಸುವ ಒಂದು ದೊಡ್ಡ ಸಂಸ್ಥೆಗಳು. ಅವನ್ನು ಬಿಟ್ಟು ಈ ಸಚಿವಾಲಯಗಳು ಕೂಡ ಪ್ರಚಾರವನ್ನ ಮಾಡುತ್ತವೆ. ಈ ಸಚಿವಾಲಯ ಏನು ರೈಲ್ವೆ ಡಿಪಾರ್ಟ್ಮೆಂಟು, ಸಾರಿಗೆ ಡಿಪಾರ್ಟ್ಮೆಂಟು, ಪೆಟ್ರೋಲಿಯಂ ಡಿಪಾರ್ಟ್ಮೆಂಟು, ಈ ಸಚಿವಾಲಯಗಳದ ಲೆಕ್ಕ ಬೇರೆ ಇದೆ. ಇವು ಕೂಡ ಮೋದಿಯವ್ರನ್ನ ಪ್ರತಿಬಿಂಬಿಸೋದಿಕ್ಕೆ ಜಾಹೀರಾತನ್ನ ಕೊಡ್ತವೆ. ಇದನ್ನೂ ಲೆಕ್ಕ ಹಾಕಿದ್ರೆ ನೀವು ಗಾಬರಿ ಆಗ್ತೀರಿ. ಎಷ್ಟು 1000 ಕೋಟಿ ಅಂತೇಳಿ. ಆಮೇಲೆ ಸಚಿವಾಲಯಗಳು, ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು, ಸಂಸ್ಥೆಗಳು ಒಬ್ಬ ವ್ಯಕ್ತಿಯನ್ನ ಪ್ರತಿಬಿಂಬಿಸಲು, ಒಬ್ಬ ವ್ಯಕ್ತಿಯನ್ನ ಆರಾಧನೆ ಮಾಡಲು, ಮೊಬ್ಬು ಭಕ್ತರು ಪ್ರತಿದಿನ ಭಜನೆ ಮಾಡೋ ಸಲುವಾಗಿ ಒಟ್ಟು ಎಲ್ಲಾ ಸೇರಿದ್ರೆ 10,000 ಕೋಟಿ ಗಡಿ ದಾಟುತ್ತೆ. 10,000 ಕೋಟಿ. ಅಸಹ್ಯ ಅನ್ಸಲ್ವಾ? ಒಬ್ಬ ವ್ಯಕ್ತಿ ಇಷ್ಟರ ಮಟ್ಟಿಗೆ ಪ್ರಚಾರದ ಗೀಳು. ಎಲ್ಲಾದ್ರೂ ಹೋಗ್ತಾ ಇದ್ರೆ ಯಾರಾದ್ರೂ ಅಡ್ಡ ಬಂದ್ರೆ ಸರ್ಕೋ ನನ್ನ ಫೇಸ್ ಕಾಣಬೇಕು, ಯಾರಾದ್ರೂ ಲೀಡರ್ಗಳಿದ್ರೆ ಈ ಕಡೆ ಸರ್ಕೋ ನಾನ್ ಕಾಣಬೇಕು. ಇಷ್ಟು ಐಡೆಂಟಿ ಕ್ರೈಸಿಸ್ ಇಷ್ಟಿರ್ಬೇಕಾ ಒಬ್ಬ ವ್ಯಕ್ತಿಗೆ? ಅಸಹ್ಯ ಅಲ್ವಾ ಇದು? ಪರಮ ಅಸಹ್ಯ. 2,586 ಕೋಟಿ ಅಲ್ಲದೆ ಬೇರೆ ಬೇರೆ ಪ್ರತ್ಯೇಕ ಸಚಿವಾಲಯಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಮತ್ತೆ ಎಲ್ಲ ಸೇರಿದ್ರೆ 10,000 ಕೋಟಿ ಖರ್ಚಾಗತ್ತೆ. ಕೇವಲ ಒಬ್ಬ ವ್ಯಕ್ತಿಯನ್ನ ಬಿಂಬಿಸುವ ಸಲುವಾಗಿ, ಒಬ್ಬ ವ್ಯಕ್ತಿಗೆ ಪ್ರಚಾರ ಕೊಡುವ ಸಲುವಾಗಿ ಇಷ್ಟೊಂದು ದುಡ್ಡು ಖರ್ಚಾಗ್ತಾ ಇದೆ. ಆದ್ರೆ ಈ ಮನುಷ್ಯ ಹೇಳ್ತಾರೆ, ಏನ್ ಹೇಳ್ತಾರೆ ನರೇಂದ್ರ ಮೋದಿ, ನೋಡಿ ನಮಗೆ ದೇಶದ ಆಸ್ಪತ್ರೆಗಳು, ಶಾಲೆಗಳು, ರಸ್ತೆಗಳು ಮತ್ತು ಉದ್ಯೋಗ ಸೃಷ್ಟಿಯಂತಹ ಮೂಲಭೂತ ಅಗತ್ಯಗಳಿಗೆ ಹಣದ ಕೊರತೆ ಇದೆ ಅಂತ ಹೇಳ್ತಾರೆ. 10,000 ಕೋಟಿ ಹಣವನ್ನ ಖರ್ಚು ಮಾಡುವಂತ ಈ ಮನುಷ್ಯ ತನ್ನೊಬ್ಬನಿಗೋಸ್ಕರ ಶಾಲೆಗಳ ಬಗ್ಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಉದ್ಯೋಗ ಕೊಡಿಸೋ ವಿಚಾರದಲ್ಲಿ, ರಸ್ತೆಗಳನ್ನ ಗುಣಮಟ್ಟ ಪಡಿಸೋ ವಿಚಾರದಲ್ಲಿ, ಉದ್ಯಮಗಳನ್ನ ಕ್ರಿಯೇಟ್ ಮಾಡೋ ವಿಚಾರದಲ್ಲಿ ಹಣದ ಕೊರತೆ ಇದೆ ಅಂತೆ. ಆದ್ರೆ ಮೋದಿ ಅನ್ನುವ ಭ್ರಾಂತಿಯನ್ನ ಜನರ ಈ ಭ್ರಾಂತಿ ನೋಡಿ ವಾಂತಿ ಮಾಡ್ಕೊಳ್ತಾ ಇದ್ದಾರೆ. ಮೋದಿ ಅನ್ನುವಂತ ಈ ಹುಚ್ಚು ಭ್ರಾಂತಿಯನ್ನ ಜನರಲ್ಲಿ ತುಂಬಿಸುವ ಸಲುವಾಗಿ 1,000 ಕೋಟಿ ಖರ್ಚು ಮಾಡ್ತಾರೆ. ಜನಸಾಮಾನ್ಯನಿಗೆ ರಸ್ತೆ, ಜನಸಾಮಾನ್ಯನಿಗೆ ಮೂಲಭೂತ ಸೌಕರ್ಯ, ಉದ್ಯೋಗ, ಘನತೆಯ ಬದುಕು, ಉದ್ಯಮ ಕೊಡ್ರಿ ಅಂದ್ರೆ ಪಕೋಡ ಮಾರಿ, ತಟ್ಟೆ ಬಡಿರಿ, ಶಂಕ ಜಾಗಟೆ ಬಡಿರಿ ಅಂತ ಹೇಳ್ತಾರೆ. ಇವೆಲ್ಲ ನಾವು ಹೇಳೋದು ಇದು ಸುಳ್ಳ? ಇದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ. ಒಬ್ಬ ವ್ಯಕ್ತಿಯನ್ನ ಪ್ರತಿಬಿಂಬಿಸೋ ಸಲುವಾಗಿ ಇಷ್ಟು 1,000 ಕೋಟಿ, 10,000 ಕೋಟಿ, ಎಷ್ಟು ಜನರ ಬದುಕನ್ನ ಮೇಲಕ್ಕೆತ್ತಬಹುದು, ಎಷ್ಟು ಜನರಿಗೆ ಉದ್ಯಮ ಕೊಡಬಹುದು, ಎಷ್ಟು ಜನರ ಮನೆಯ ಬೆಳಕನ್ನ ಕಾಣಬಹುದು, ಎಷ್ಟು ಜನರ ಕತ್ತಲ ಬದುಕನ್ನು ಬೆಳಕಿಗೆ ತರಬಹುದು. ಆದ್ರೆ ಈ ವ್ಯಕ್ತಿ ಅಸಹ್ಯ. ಎಲ್ಲಿ ನೋಡಿದ್ರು ಅಲ್ಲಿ ಫೋಟೋ, ಎಲ್ಲಿ ನೋಡಿದ್ರು ಅಲ್ಲಿ ಜಾಹೀರಾತು, ಎಲ್ಲಿ ನೋಡ್ರಿ ಅಲ್ಲಿ ಬೂಟ್ ನೆಕ್ಕೋ ಮೀಡಿಯಾಗಳು. ಜನ ಜಾಗೃತರಾಗಬೇಕಾಗಿದೆ. ಈ ಮಡಿಲ ಮಾಧ್ಯಮಗಳೇನಾದ್ರೂ ತಿರುಗಿ ಬಿದ್ದು ವರದಿ ಮಾಡಿದ್ರೆ ಸರಿಯಾಗಿ, ಪತ್ರಿಕೋದ್ಯಮದ ಘನತೆ ಉಳಿಸ್ಕೊಂಡು ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಬಟಾ ಬಯಲಾಗ್ತಾ ಇತ್ತು. ಇವರೆಲ್ಲ ಬೂಟ್ ನೆಕ್ತಿರೋ ಕಾರಣಕ್ಕೋಸ್ಕರನೇ ಇವರೆಲ್ಲ ಆರಾಮಾಗಿರೋದು. ಕಳೆದ 12 ವರ್ಷಗಳಲ್ಲಿ ಈ ಮನುಷ್ಯ ಮಾಡಿದ್ದು ಇಷ್ಟನ್ನೇ.
ಶೋಕಿ, ವಿಜೃಂಭಣೆ, ಮೋಜು, ಪ್ರಚಾರ ಪ್ರಿಯತೆ, ಲೋಲುಪತೆ, ತಲ್ಲೀನತೆ, ಜನರಿಗೆ ಭ್ರಾಂತಿ, ಭ್ರಮಾತ್ಮಕ ಲೋಕದಲ್ಲಿ ಜನರಿಗೆ ತಿಳಿಸುವಂಥ ಕೆಲಸ. ಜನ ಅರ್ಥ ಮಾಡ್ಕೋಬೇಕಾಗಿದೆ, ಪ್ರಜ್ಞಾವಂತರಾಗಬೇಕಾಗಿದೆ, ಜಾಗೃತರಾಗಬೇಕಾಗಿದೆ. ನಮಸ್ಕಾರ.